ಒಂದು ವಾರಕ್ಕೂ ಮುಂಚೆನೆ ಕರ್ನಾಟಕಕ್ಕೆ ಮುಂಗಾರು ಅಪ್ಪಳಿಸಿದೆ. ಸಾಕಷ್ಟು ಆರ್ಭಟವನ್ನ ಮಾಡ್ತಾ ಇದೆ ಮಳೆ. ಕರಾವಳಿ ಪ್ರದೇಶ ಇರಬಹುದು, ಮಲೆನಾಡು ಭಾಗಗಳಲ್ಲಿ ಇರಬಹುದು, ಗುಡ್ಡ ಕುಸಿತ ಉಂಟಾಗಿರ್ತಕ್ಕಂಥದ್ದು, ಹಾಗೆ ಕರಾವಳಿಯಲ್ಲಿ ಕಡಲ್ಕೊರೆತದ ಭೀತಿ ಉಂಟಾಗಿರ್ತಕ್ಕಂಥದ್ದು ಸಾಕಷ್ಟು ಸಮಸ್ಯೆಯಾಗಿದೆ. ಅವಧಿಗೂ ಮುಂಚೆಯೇ ಕರುನಾಡಿನಲ್ಲಿ ಅಬ್ಬರಿಸ್ತಾ ಇದ್ದಾನೆ ವರುಣ. ಮಲೆನಾಡು ಕರಾವಳಿಯಲ್ಲಿ ರೆಡ್ ಅಲರ್ಟ್. ಸಕಲೇಶಪುರ ಕುಮಟಾ ಹೆದ್ದಾರಿಯಲ್ಲಿ ಗುಡ್ಡ ಕುಸಿತ. ಸಮುದ್ರ ಪ್ರಕ್ಷುಬ್ಧಗೊಂಡು ಕಡಲ್ಕೊರೆತದ ಭೀತಿ ಎದುರಾಗಿದೆ. ಕಾರವಾರದಲ್ಲಿ ಯಾವ ಭೀತಿ ಗುಡ್ಡ ಕುಸಿತ ಆಗಿದೆ ನೋಡಿ. ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಗುಡ್ಡ ಕುಸಿತ. ಸಣ್ಣ ಪುಟ್ಟ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿರ್ತಾರೆ, ಅದು ಯಾವ ಮೂಲೆಗೂ ಸಾಕಾಗಲ್ಲ. ಅಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಉಂಟಾಗಿದೆ ಕಾರವಾರದಲ್ಲಿ. ವಾರಕ್ಕೂ ಮೊದಲೇ ಅಪ್ಪಳಿಸಿದ ಮುಂಗಾರು ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ರಾಜ್ಯಾದ್ಯಂತ. ಹಿಂದೆ ಕೂಡ ನಾವು ನೋಡಿದ್ವಿ, ಕೊಡಗಿನಲ್ಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೇ ಮಣ್ಣು ಕುಸಿತ, ಗುಡ್ಡ ಕುಸಿತ ಹಾನಿ ಉಂಟು ಮಾಡಿತ್ತು. ಬದುಕುಗಳ ಕೊಚ್ಕೊಂಡು ಹೋಗಿದ್ವು. ಈ ಸಾರಿ ಕಳೆದ 2 ವರ್ಷದಿಂದ ನಾವು ನೋಡ್ತಾ ಇರೋದು ಉತ್ತರ ಕನ್ನಡ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುಡ್ಡ ಕುಸಿತ ನೋಡ್ತಾ ಇದ್ದೀವಿ. ಎಷ್ಟಂತ ತಡೆಗೋಡೆ ನಿರ್ಮಾಣ ಮಾಡೋಕ್ಕಾಗತ್ತೆ? ಮಣ್ಣು ಸಡಿಲಗೊಂಡು ಕುಸಿತಾನೇ ಇರುತ್ತೆ. ಹೆದ್ದಾರಿಯಲ್ಲಿ ಅಥವಾ ರಸ್ತೆಗಳಿರುವಲ್ಲಿ ಈ ರೀತಿ ಮಣ್ಣು ಕುಸಿತ ಉಂಟಾದ್ರೆ ಸಂಚಾರ ಬಂದಾಗತ್ತೆ, ಸಾಕಷ್ಟು ಸಮಸ್ಯೆ ಉಂಟಾಗತ್ತೆ. ಧಾರಾಕಾರ ಮಳೆಗೆ ಸಕಲೇಶಪುರದಲ್ಲಿ ಕೂಡ ಮಣ್ಣು ಕುಸಿತ ಉಂಟಾಗಿದೆ. ಆಟೋ ಡ್ರೈವರ್ ಮನೆಯ ಮೇಲೆ ಮಣ್ಣಿನ ಗುಡ್ಡ ಮುರ್ಕೊಂಡು ಬಿದ್ದಿದೆ. ಹಾಸನದ ಸಕಲೇಶಪುರ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಸ್ಥಳಕ್ಕೆ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಭೇಟಿ ಕೊಟ್ಟಿದ್ದಾರೆ. ಬಿಲಾಲ್ ಮಸೀದಿಯ ಪಕ್ಕ ಇರತಕ್ಕಂತಹ ಮನೆ ಮೇಲೆ ಮಣ್ಣು ಕುಸಿತ ಆಗಿದೆ. ಮೇಡಮ್ ಕೌನ್ಸಿಲರ್ ಮನೆ ಇವ್ರದ್ದು ಮನೆ ಮೇಡಮ್ 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 ಬೇಡ ಆ ಕಡೆ ನಿಲ್ಬೇಡಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಇದಾರೋ ಮೇಡಮ್, ಈ ಕಡೆ ಬರ್ರಿ ವರಲಕ್ಷ್ಮಿ ಅವರೇ. ಇಲ್ಲ ಜಾರ್ತಾ ಇದೆ, ಅದು ಮಣ್ಣು ಜಾರ್ತಾ ಇದೆ ಮೇಡಮ್, ಅದು ಮಣ್ಣು ಜಾರ್ತಾ ಇದೆ. ಇಲ್ಲ ಬೂದಲ್ಲ ಬೇಡ, ಅಷ್ಟೇ ಅಲ್ಲಿ ತನಕ ಆಗಿದ್ದು ಅದು ಡ್ಯಾಮೇಜ್ ಇತ್ತು ಆಲ್ರೆಡಿ ಮೊದಲೇನೆ. ಅವರು ನೀರ್ ಬಿಡ್ತಾ ಎಲ್ಲ ಸರಿ ಮಾಡ್ಸಿ ಅಂತ ಮಾಡಿಲ್ಲ. ಮರ ತಗಿಸ್ಬೇಕು ಅಂತ ಕಂಪ್ಲೇಂಟ್ ಮರನ್ನು ತೆಗಿಬೇಕು ಒಪ್ಪಿದ್ರಲ್ವ ಲಾಸ್ಟ್ ಟೈಮ್. ಅದೇ ಕಳೆದ ಹಾಸನದಲ್ಲಿ ಮುಂಗಾರು ಪೂರ್ವ ಮಳೆಯ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ಶಿರಾಡಿ ಘಾಟ್ನಲ್ಲಿ ರಸ್ತೆ ಪರಿಸ್ಥಿತಿ ಅಯೋಮಯ ಆಗ್ಬಿಟ್ಟಿದೆ. ಇನ್ನು ಮತ್ತು ಅನೇಕ ಕಡೆಗಳಲ್ಲಿ ಈ ಗಾಳಿ ಮಳೆಗೆ ಶೀಟ್ಗಳು ಹಾರಿ ಹೋಗಿದೆ. ಜೂನ್ ಜುಲೈ ಟೈಮಲ್ಲಿ ಯಾವ ಒಂದು ಮಳೆ ಹೊಡೆದ್ರೆ ಏನ್ ಪರಿಸ್ಥಿತಿ ಆಗುತ್ತೋ ಆ ಅವಾಂತರಗಳೆಲ್ಲ ಮಲೆನಾಡಿನಲ್ಲಿ ಈಗಲೇ ಸೃಷ್ಟಿಯಾಗಿದೆ. ದೃಶ್ಯ 1, ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ, ಸವಾರರು ಪರದಾಟ. ದೃಶ್ಯ 2, ಹೆದ್ದಾರಿಯಲ್ಲಿ ಕೆಲಕಾಲ ವಾಹನ ಸಂಚಾರ ಸ್ಥಗಿತ. ದೃಶ್ಯ 3, ಶಾಸಕರ ವೀಕ್ಷಣೆ ವೇಳೆ ಕುಸಿದು ಬಿದ್ದ ಗುಡ್ಡದ ಮಣ್ಣು. ದೃಶ್ಯ 4, ಮಳೆಗೆ ಹೋಟೆಲ್ ಗೋಡೆ ಕುಸಿತ, 3 ಗಾಯ. ದೃಶ್ಯ 5, ಗೋಡೆ ಕುಸಿದು ಗಾಯ, ಆಸ್ಪತ್ರೆಗೆ ದಾಖಲು. ದೃಶ್ಯ 6,
ಶಿರಡಿ ಘಾಟ್ಗೆ ಅಧಿಕಾರಿಗಳು ಭೇಟಿ ಪರಿಶೀಲನೆ. ಮಳೆ ದೋ ಎಂದು ಸುರಿಯೋ ಮಳೆಯ ಮಧ್ಯೆಯೇ ದೈತ್ಯವಾಗಿ ಬೀಸುತ್ತಿರುವ ಗಾಳಿ. ಇದು ಹಾಸನ ಸಕಲೇಶ್ಪುರದಲ್ಲಿ ವರ್ಣ ಅಬ್ಬರಿಸಿ ಬೊಬ್ಬರಿಯುತ್ತಿದ್ದಾನೆ. ಮಹಾಮಳೆಗೆ ಶಿರಡಿ ಘಾಟ್ ಮಹಾ ಅವಾಂತರವೇ ಸೃಷ್ಟಿಯಾಗಿದೆ. ಈ ರಸ್ತೆ ಕಾಮಗಾರಿ ಸರಿಯಾಗಿ ಮಾಡದ ಕಾರಣ ಕಳೆದ ಬಾರಿ ಕುಸಿತ ಕಂಡ ಜಾಗದಲ್ಲಿ ಮತ್ತೆ ಗುಡ್ಡ ಕುಸಿಯುತ್ತಿದ್ದು ಜನರು ಪರದಾಟ ನಡೆಸುತ್ತಿದ್ದಾರೆ. ಇನ್ನು ಗಾಳಿ ಮಳೆಗೆ ಸಕಲೇಶ್ಪುರ ಖಾಸಗಿ ಕ್ಯಾಂಟೀನ್ ಗೋಡೆ ಕುಸಿದ ಪರಿಣಾಮ ಈಗಾಗಲೇ 3 ಮಹಿಳೆಯರು ಆಸ್ಪತ್ರೆ ಸೇರಿದ್ದಾರೆ. ಇನ್ನ ಭತ್ತ ಬೆಳೆಯೋ ಗದ್ದೆ ತುಂಬೆಲ್ಲ ಭತ್ತದ ನಾಟಿಗೂ ಮುನ್ನವೇ ನೀರು ಆವರಿಸಿ ದ್ವೀಪದಂತಾಗಿವೆ. ಕಾಫಿ ತೋಟಗಳ ಸ್ಥಿತಿ ಆ ದೇವರೇ ಬಲ್ಲ. ಭತ್ತದ ಗದ್ದೆಗಳು ಅಂದ್ರೆ ಭತ್ತ ನಾಟಿ ಮಾಡುವಂತಹ ಗದ್ದೆಗಳೇನಿದೆ, ಈ ಗದ್ದೆಗಳೆಲ್ಲವೂ ಕೂಡ ಪ್ರತಿ ಬಾರಿ ಬರ್ತಿದ್ದಂತ ಮಳೆಗಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಸುರಿದ ಪರಿಣಾಮ ಈಗ ಭತ್ತ ನಾಟಿ ಮಾಡ್ಲಿಕ್ಕೆ ಅಗೇವು ಹಾಕ್ಲಿಕ್ಕೆ ಅಗೇವು ಹಾಕ್ತಾರೆ ಆ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆ ಮಾಡ್ಲಿಕ್ಕೂ ಕೂಡ ಈ ಮಳೆ ಸಾಕಷ್ಟು ಹೆಚ್ಚಾಗಿರೋದ್ರಿಂದ ಈ ಬಾರಿ ಭತ್ತ ನಾಟಿಯನ್ನ ಸಸಿಗಳನ್ನ ಮುಂಚೆನೆ ನಾಟಿ ಮಾಡ್ಲಿಕ್ಕೂ ಕೂಡ ಈ ಮಳೆ ಅಡ್ಡಿಯಾಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಇತ್ತ ನಿರಂತರ ಗಾಳಿ ಮಳೆಗೆ ಮರ ಧರೆಗುರುಳಿ ಬಿದ್ದಿದೆ. ಸಕಲೇಶ್ಪುರ ಬಿಸಿಲೆ, ಮೊಮ್ಮನಕೆರೆ, ಅರಗರಹಳ್ಳಿ ಸೇರಿದಂತೆ ಕೆಲ ಊರುಗಳಲ್ಲಿ ಮೊಬೈಲ್ ಚಾರ್ಜ್ ಮಾಡೋಕ್ಕೂ ಕರೆಂಟ್ ಇಲ್ಲದ ಸ್ಥಿತಿ ನಿರ್ಮಾಣವಾಗಿದೆ. ಸದ್ಯಕ್ಕೆ ಸಕಲೇಶ್ಪುರ ಭಾಗದ NH75 ರಸ್ತೆ ಪರಿಸ್ಥಿತಿ ಹೇಗಿದೆ ಅಂದ್ರೆ, ರಸ್ತೆ ಸ್ಥಿತಿ ತಿಳಿದು ಸ್ಥಳಕ್ಕೆ ಭೇಟಿ ನೀಡಿದ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಅವರ ಕಣ್ಣೆದುರೇ ಮಣ್ಣಿನ ಗುಡ್ಡ ಕುಸಿಯೋ ದೃಶ್ಯ ಸೆರೆಯಾಗಿದೆ. ಅವೈಜ್ಞಾನಿಕ ಕಾಮಗಾರಿ ಈ ಬಾರಿಯ ಪೂರ್ವ ಮುಂಗಾರಿಗೆ ಬಯಲಾಗಿದೆ. ಅಷ್ಟೇ ಅಲ್ಲದೆ ದಿನದಿಂದ ದಿನಕ್ಕೆ ಮಳೆ ಅಬ್ಬರ ಜೋರಾಗಿದ್ದು ಜನರು ತತ್ತರಿಸಿ ಹೋಗಿದ್ದಾರೆ. ಇನ್ನು 2-3 ದಿನ ಹೀಗೆ ಮಳೆ ಬಂದ್ರೆ ಅನ್ನದಾತರು ಕಂಗಾಲಾಗುವುದು ಫೇಕ್. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.